ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನ, ವೀರ್ಯಾಣುಗಳ ಸಮಸ್ಯೆ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ತಾವು ನೋಡಿರ್ಬೋದು, ನಾನು ಎಷ್ಟೊಂದೆಲ್ಲ ಈ ನಮ್ಮದು TV9 ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ತುಂಬಾ ಈ ವಿಷಯದಲ್ಲಿ ವೀಡಿಯೋಗಳನ್ನು ಮಾಡಿದ್ದೀನಿ. ಮತ್ತೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಇನ್ನೊಂದು ಚೂರು ಅಡ್ವಾನ್ಸ್ಡು ನಿಮಗೆ ನಾಲೆಜನ್ನು ಕೊಡೋಣ ಇದ್ರ ಬಗ್ಗೆ. ಯಾಕಂದರೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಆಮೇಲೆ ಎಷ್ಟೊಂದು ಕಡೆ ಹೋದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಡಾಕ್ಟ್ರು ಹೇಳೋದು ಒಂದೇ, ನಿಮಗೆ 0 ಕೌಂಟ್ ಇದೆ, ಅಥವಾ ಕೌಂಟ್ ಕಡಿಮೆ ಇದೆ, ಅಥವಾ ಆ ಕೌಂಟಲ್ಲಿ ಮೊಟಿಲಿಟಿ ಸರಿ ಇಲ್ಲ, ಅಥವಾ ಅಬ್ನಾರ್ಮಲ್ ಜಾಸ್ತಿ ಇದೆ, ನಾರ್ಮಲ್ ಆಗಿರೋದು ತುಂಬ ಕಡಿಮೆ ಇದೆ ಅಂತಂದಾಗೆಲ್ಲವೂ ಕೂಡ ಒಂದೇ ಹೇಳ್ತಾರೆ, ಇನ್ನು ನಿಮಗೆ ಮಕ್ಕಳಾಗೋದಿಲ್ಲ ಅಂತ. ಬಟ್ ಅದು 100% ತಪ್ಪು. ಯಾಕಂದರೆ ಒಂದು ಸೈನ್ಸಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದರ ಅರ್ಥ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತಲ್ಲ. ಬೇರೆ ಸೈನ್ಸಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದನ್ನು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ನಾನು ಎಷ್ಟೊಂದು ಸರಿ ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ದೀನಿ, ಯಾರ್ಯಾರು ರಿಪೋರ್ಟ್ಸ್ ತೊಗೊಂಡು ಬರ್ತಾ ಇದ್ದಾರೆ. ಅಜೂಸ್ಪರ್ಮಿಯಾ ಇರ್ಬೋದು, ಒಲಿಗೋಸ್ಪರ್ಮಿಯಾ ಇರ್ಬೋದು, ಅಸ್ಥೆನೋಜೂಸ್ಪರ್ಮಿಯಾ ಇರ್ಬೋದು, ಎಷ್ಟೆಲ್ಲ ನಾನು ರಿಪೋರ್ಟ್ಸ್ಗಳನ್ನು ನೋಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಎಲ್ಲರೂ ಪಾಪ ರಿಪೋರ್ಟ್ಸ್ ತೋರಿಸಿದ ತಕ್ಷಣ ಬಂದು ಕಣ್ಣೀರು ಹಾಕೋದೇ ಜಾಸ್ತಿ. ಯಾಕಂದರೆ ಅವರೆಲ್ಲರೂ ಹೇಳ್ತಾರೆ, ನಾವು ಎಷ್ಟೆಲ್ಲ IVF ಸೆಂಟರ್ಗಳಿಗೆ ಹೋಗಿದ್ದೀವಿ, ಅವರೆಲ್ಲರೂ ಹೇಳ್ತಾ ಇರೋದು, ಡಾಕ್ಟ್ರೇ ನಿಮಗೆ ಮಕ್ಕಳಾಗೋದಿಲ್ಲ. ಸೊ ನೀವು ಇದಕ್ಕೆ ಡೋನರ್ ಸ್ಪರ್ಮ್ಗೆ ಹೋಗಿ, ಅಥವಾ ಡೋನರ್ ಎಗ್ಗಿಗೆ ಹೋಗಿ, ಅಥವಾ ಸರೋಗೆಸಿ ಇದಕ್ಕೆ ಹೋಗಿ ಅಂತೆಲ್ಲ ತುಂಬ ಹೆದರ್ಸ್ತಾ ಇದ್ದಾರೆ ಅಂತಾರೆ. ಪ್ಲೀಸ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಒಂದೇ ವಿನಂತಿ ಅಂತಂದರೆ, ಯಾವಾಗಲೂ ಅಷ್ಟೇ, ನಿಮಗೆ ಯಾವುದೇ ಕಾಯಿಲೆ ಬರಲಿ, ಒಂದು ಡಾಕ್ಟ್ರ್ ಹತ್ರ ಯಾವತ್ತೂ ತೋರಿಸ್ಬಾರ್ದು. 3 ಡಾಕ್ಟ್ರು ಮಿನಿಮಮ್ ತೋರಿಸ್ಬೇಕು. 3 ಡಾಕ್ಟ್ರು ಒಂದೇ ಒಪಿನಿಯನ್ ಕೊಡ್ತಾ ಇದ್ದರೆ ಆವಾಗ ಮಾತ್ರ ತಾವು ಅದನ್ನು ಸತ್ಯ ಅಂತ ಅಕ್ಸೆಪ್ಟ್ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂಡಿಯಾನಲ್ಲಿ ಎಸ್ಪೆಷಲಿ ಬರೀ ಒಂದೇ ಸೈನ್ಸ್ ಅಲ್ಲ, ಬರೀ ಅಲೋಪತಿ ಒಂದೇ ಇಲ್ಲ. ಅಲೋಪತಿ ಇದೆ, ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ಯುನಾನಿ ಇದೆ, ಎಷ್ಟೆಲ್ಲ ವೆರೈಟಿ ಸಿಸ್ಟಮ್ ಆಫ್ ಮೆಡಿಸಿನ್ ಇರೋದ್ರಿಂದ ತಾವು ಹೆದರ್ಕೊಳ್ಳೋಂಥ ಬೇಕಾಗಿಲ್ಲ. ಅದರಲ್ಲೂ ಈ ವೀರ್ಯಾಣುವಿನ ಸಮಸ್ಯೆ ಬಂದಾಗೆ ಅದಕ್ಕೆ ಬೇರೆ ಸಿಸ್ಟಮಲ್ಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ಟ್ರೀಟ್ಮೆಂಟೇ ಇಲ್ಲ ಅದಕ್ಕೆ. ಬಟ್ ನಮ್ಮ ಆಯುರ್ವೇದದಲ್ಲಿ ಮಾತ್ರ ನಾನು ಖಡಾಖಂಡಿತವಾಗಿ ತಮ್ಗೆ ಹೇಳ್ಬೋದು. ಯಾಕಂದರೆ ನಾವು ಶತಾಯುವಿನಲ್ಲಿ 125 ವರ್ಷದಿಂದ ಈ ಇನ್ಫರ್ಟಿಲಿಟಿ, ಅದರಲ್ಲೂ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನ, ಅದರಲ್ಲೂ ವೀರ್ಯಾಣುಗಳ ಸಮಸ್ಯೆಯಿಂದ ಬರ್ತಕ್ಕಂಥ ಬಂಜೆತನನ ಚಿಕಿತ್ಸೆ ಕೊಡ್ತಾ ಬರ್ತಾಯಿದ್ದೀವಿ ನಾವು. ಅದರಲ್ಲೂ ಮೋರ್ ದೆನ್ 96%, ನೆನ್ಪಿಟ್ಕೊಳ್ಳಿ, 96%ಗಿಂತ ಜಾಸ್ತಿ ಪುರುಷರಲ್ಲಿ ಈ ತೊಂದರೆ ಇರೋರಲ್ಲಿ ನಾವು ಸಕ್ಸಸ್ ರೇಟನ್ನು ಕಂಡಿದ್ದೀವಿ. ಸೊ ಬನ್ನಿ, ಹಾಗಾದರೆ ಇದ್ರ ಬಗ್ಗೆ ಒಂದು ಚೂರು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾನು ಪ್ರತಿಯೊಂದು ಎಪಿಸೋಡಲ್ಲಿ ಹೇಳ್ತೀನಿ, ಒಂದು ಮಗು ಆಗಬೇಕಾದ್ರೆ ಈ ಸ್ಪರ್ಮ್ದ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಬೇಕು ಅಂದರೆ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಹೇಗೆ ಒಂದು ಬೀಜ ಮರವಾಗಿ ಬೆಳಿಬೇಕು ಅಂದರೆ ಅದಕ್ಕೆ ಏನೇನೆಲ್ಲ ಬೇಕು ಅಂತ. ಒಂದು ಬೀಜ ಮರವಾಗಿ ಬೆಳಿಬೇಕು ಅಂದರೆ ಏನು ಬೇಕು? ಅದಕ್ಕೆ ಬೀಜ ಚೆನ್ನಾಗಿರಬೇಕು, ಅಂದರೆ ಸೀಡ್ಸು ಚೆನ್ನಾಗಿರಬೇಕು. ಹಾಗೆ ಅದಕ್ಕೆ ಫಲವತ್ತಾದ ಭೂಮಿ ಇರಬೇಕು, ಫರ್ಟೈಲ್ ಲ್ಯಾಂಡ್ ಇರಬೇಕು. ಮೂರನೇದು, ಅದಕ್ಕೆ ಸರಿಯಾದ ನೀರಿರಬೇಕು. ಆಮೇಲೆ ಸರಿಯಾದ ಗೊಬ್ಬರ ಇರಬೇಕು. ಇನ್ನೊಂದು, ಚೆನ್ನಾಗಿರೋ ಗಾಳಿ ಬೆಳಕಿರಬೇಕು. ಸೊ ಇದು 5 ಚೆನ್ನಾಗಿತ್ತು ಅಂದರೆ ಒಂದು ಮರ ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಈಗ ನಾವು ಈ ಪುರುಷರಲ್ಲಿ ಬರ್ತಕ್ಕಂಥ ವೀರ್ಯಾಣುಗಳ ಸಮಸ್ಯೆಯಿಂದ ಬರ್ತಕ್ಕಂಥ ಬಂಜೆತನನ ಅದನ್ನು ನಾವು ಸ್ವಲ್ಪ ಉದಾಹರಣೆಯಾಗಿ ತಗೊಳ್ಳೋಣ. ಈಗ ಬೀಜ ಅಂತ ತಗೊಂಡಾಗೆ ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಿರಬೇಕು. ಸೊ ಆ ಬೀಜ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅದರ ಭೂಮಿ ಚೆನ್ನಾಗಿರಬೇಕು. ಅಂದರೆ ಟೆಸ್ಟಿಕಲ್ಲು, ಅಂಡಾಣು ಅಂತ, ಅಂಡಾಶಯ ಅಂತ ಏನು ಹೇಳ್ತೀವಿ, ಅದು ಚೆನ್ನಾಗಿರಬೇಕು. ಅದರ ಟೆಂಪ್ರೇಚರು, ಅಲ್ಲಿ ಬೆಳೀತಕ್ಕಂಥ ವಾತಾವರಣ, ಅದ್ರ pH ಲೆವೆಲ್ ಎಲ್ಲ ತುಂಬ ಚೆನ್ನಾಗಿರಬೇಕು. ಮೂರನೇದು, ಅದಕ್ಕೆ ಒಳ್ಳೆ ಗೊಬ್ಬರ ಇರಬೇಕು. ಅಂದರೆ ನಿಮ್ಮದು ನ್ಯೂಟ್ರಿಷಿಯಸ್ ಆಗಿ ತಿಂತಾಗಿರ್ತಕ್ಕಂಥ ಫುಡ್ಡು ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗ್ತಾ ಇರಬೇಕು, ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು. ಹಾಗೆ ಗಾಳಿ ಬೆಳಕು, ಬ್ಲಡ್ ಸಪ್ಲೈ ಆಮೇಲೆ ನರ್ವ್ ಸಪ್ಲೈ ಚೆನ್ನಾಗಿರಬೇಕು. ಆವಾಗೆ ಆಟೋಮೆಟಿಕ್ಕಾಗಿ ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂಥ ವೀರ್ಯಾಣು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಹಾಗೆ ಉತ್ಪತ್ತಿ ಆಗಿರ್ತಕ್ಕಂಥ ಸ್ಪರ್ಮ್ಸು ಅದರದ್ದು ನಂಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗೇನಾಗುತ್ತೆ, ನಿಮ್ಮದು ಕೌಂಟು ಚೆನ್ನಾಗಾಗುತ್ತೆ. ಜೊತೆಗೆ ಚೆನ್ನಾಗಿ ಬೆಳೀತು ಅಂದರೆ
ಅದ್ರದ್ದು ಮೊಟಿಲಿಟಿ ಚೆನ್ನಾಗಿರುತ್ತೆ, ಅದು ಡಿಫೆಕ್ಟ್ ಇರಲ್ಲ, ಚೆನ್ನಾಗಿ ಬೆಳೆದಿರುತ್ತೆ, ನಾರ್ಮಲ್ ಸ್ಪರ್ಮ್ ಆಗಿರುತ್ತೆ. ಇದೇ ಒಂದು ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡೋಕ್ಕೆ ಅಂತ ನಾನು ಯಾವಾಗಲೂ ಒಂದು ಉದಾಹರಣೆ ತೊಗೊಳ್ತೀನಿ. ಸೊ ಈಗ ಈ ವಿಷಯದಲ್ಲಿ ಬಂದಾಗೆ ನಾನು ತುಂಬ ಜನಕ್ಕೆ ನೋಡಿರೋದು ಝೀರೋ ಕೌಂಟ್ ಇರುತ್ತೆ, ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಕೌಂಟ್ ಚೆನ್ನಾಗಿರುತ್ತೆ, ಬಟ್ಟು ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ. ಅಂದರೆ ಆ ಸ್ಪರ್ಮು ಚೆನ್ನಾಗಿ ಓಡಾಡ್ತಾ ಇರಲ್ಲ, ಅದಕ್ಕೆ ಹೆಡ್ ಇರೋದಿಲ್ಲ, ಅದಕ್ಕೆ ಟೇಲ್ ಇರೋದಿಲ್ಲ, ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ, ಬೆಳವಣಿಗೆ ಕುಂಠಿತ ಆಗಿರ್ತಕ್ಕಂಥ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಇನ್ನೊಂದರಲ್ಲಿ ನಾನು ನೋಡಿದ್ದೀನಿ ಪ್ರೊಡಕ್ಷನ್ ಆಗಿರುತ್ತೆ, ಬಟ್ ನಾರ್ಮಲ್ಲು ಕಡಿಮೆ ಇರುತ್ತೆ, ಅಬ್ನಾರ್ಮಲ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ಒಂದು ಪ್ರಾಬ್ಲಮ್. ಸೊ ಇದು ಎಲ್ಲ ಪ್ರಾಬ್ಲಮ್ಗೂ ಕೂಡ ನಾವು ಶತಾಯುನಲ್ಲಿ 125 ವರ್ಷದಿಂದ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ಖಡಾಖಂಡಿತವಾಗಿ ತಾವು ಶೋರ್ಟಾಗಿ ರಿಸಲ್ಟ್ನ ಪಡ್ಕೋಬೋದು. ಆಮೇಲೆ ತಾವು ನೋಡಿರ್ಬೋದು, ಯಾಕಂದರೆ ಯಾರು ಈ ವೀರ್ಯಾಣುಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ತುಂಬ ಚೆನ್ನಾಗಿ ನಾನು ಹೇಳ್ತಾ ಇರೋದು ಕನೆಕ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಅವರು ಯಾವ ಥರ ಒಂದು ನರಕ ಯಾತನೆಯಲ್ಲಿ ಹೋಗಿರ್ತಾರೆ ಅಂತ. ಎಷ್ಟೊಂದು ಕಡೆ ತೋರಿಸ್ತಾರೆ, ಎಷ್ಟೊಂದು ಜನರಿಗೆ ತೋರಿಸ್ತಾರೆ, ಎಷ್ಟೊಂದು ಡಾಕ್ಟರ್ಸ್ಗಳಿಗೆ ತೋರಿಸಿದಾಗೂ ಎಲ್ಲ ಒಂದೇ ಹೇಳ್ತಾರೆ, ನಿಮಗೆ ಮಕ್ಕಳಾಗೋದಿಲ್ಲ, ಡೋನರ್ ಸ್ಪರ್ಮಿಗೆ ಹೋಗಿ IVFಗೆ ಹೋಗಿ ಅಂತ ಫೋರ್ಸ್ ಮಾಡಿ 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 ಇಡ್ತಾರೆ. ಅವಾಗ ಏನಾಗುತ್ತೆ, ಅಷ್ಟು ಮಾಡಿದ ಮೇಲೂ ಕೂಡ ಮಗು ಆಗ್ತಾ ಇರಲ್ಲ, ಅವಾಗ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಅದಕ್ಕೆ ಏನೂ ಹೆದರ್ಕೊಳ್ಳೋದು ಬೇಡ. ಇದು ಎಲ್ಲದಕ್ಕೂ ಕೂಡ ಒಂದು ಖಚಿತವಾಗಿರ್ತಕ್ಕಂಥ ಚಿಕಿತ್ಸೆ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸೊ ನಾನು ಆವಾಗೇ ಎಕ್ಸಾಂಪಲ್ ಕೊಟ್ಟಂಗೆ ಇಲ್ಲಿ ಏನು ಮಾಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ನಿಮಗೆ ಝೀರೋ ಕೌಂಟ್ ಇತ್ತು ಅಂತಂದರೆ, ಅಜೂಸ್ಪರ್ಮಿಯಾ ಇದ್ದರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅಜೂಸ್ಪರ್ಮಿಯಾ ಏನಾದರೂ ಇತ್ತು, ನಿಮ್ಮಲ್ಲಿ ಝೀರೋ ಕೌಂಟ್ ಇತ್ತು, ಏನೂ ತೋರಿಸ್ತಾ ಇಲ್ಲ ಅಂತಂದರೆ ಹೆದರ್ಕೊಳ್ಳೋದು ಬೇಡ. ಇಮ್ಮಿಡಿಯೇಟಾಗಿ ಸೆಮೆನ್ ಅನಾಲಿಸಿಸಲ್ಲಿ ಝೀರೋ ಕೌಂಟ್ ತೋರಿಸಿರುತ್ತೆ. ತುಂಬ ಡಾಕ್ಟ್ರ್ ಏನು ಹೇಳ್ತಾರೆ, ಸ್ಕ್ರೋಟಲ್ ಇದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಡಾಪ್ಲರ್ ಇದರಲ್ಲಿ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಮಾಡಿಸ್ತೀರ. ಅಲ್ಲಿ ಮಾಡಿಸಿದಾಗೆ ತುಂಬ ಡಾಕ್ಟ್ರು ನಿಮಗೆ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಹೈಡ್ರೋಸಿಲ್ ಇದೆ, ಎಪಿಡಿಡಿಮಿಸ್ ಬೆಳೆದಿದೆ, ಸೊ ಹಾಗಾಗಿ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ಸರಿ ಆಗ್ತಾ ಇಲ್ಲ ಅಂತ ಸರ್ಜರಿ ಮಾಡೋಕ್ಕೆ ನಿಮಗೆ ಫೋರ್ಸ್ ಮಾಡ್ತಾರೆ. ತಾವು ನಂಬೋದಿಲ್ಲ, ಎಷ್ಟೊಂದು ಗಂಡಸರಲ್ಲಿ ಈವನ್ ನಾರ್ಮಲ್ ಏಜಲ್ಲೂ ಕೂಡ ಮೋರ್ ದೆನ್ 50% ಗಂಡಸರಿಗೆ ಹೈಡ್ರೋಸಿಲ್ ಇದ್ದೇ ಇರುತ್ತೆ. ಅದೇ ಒಂದು ದೊಡ್ಡ ರೀಸನ್ ಕೊಟ್ಬಿಟ್ಟು ಸರ್ಜರಿ ಮಾಡ್ತಾರೆ. ಆವಾಗೂ ಕೂಡ ಸ್ಪರ್ಮ್ ಪ್ರೊಡಕ್ಷನ್ ಆಗದೆ ಇರುವಾಗೆ ಇಮ್ಮಿಡಿಯೇಟಾಗಿ ಅವ್ರ ಆನ್ಸರ್ ಬರೋದು ಡೋನರ್ ಸ್ಪರ್ಮಿಗೆ ಹೋಗಿ IVFಗೆ ಹೋಗಿ ಅಂತ. ಅದಕ್ಕೂ ಕೂಡ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಬೈ ಚಾನ್ಸ್ ಅಜೂಸ್ಪರ್ಮಿಯಾ ಅಂತ ಏನಾದರೂ ಬಂತು ಅಂದರೆ ನೀವು ಸ್ಕ್ರೋಟಲ್ ಬಯಾಪ್ಸಿ ಮಾಡಿದಾಗೂ ನಾರ್ಮಲ್ ಇತ್ತು ಅಥವಾ ಅಲ್ಲೂ ಅಬ್ನಾರ್ಮಲಿಟಿ ಇದ್ದರೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 2 ಟೆಸ್ಟು ತಾವು ತುಂಬ ಇಂಪಾರ್ಟೆಂಟಾಗಿ ಮಾಡಿಸ್ಬೇಕು. ಅದನ್ನು ನಾವು ಪೇಸಾ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಟೇಸಾ ಅಂತ ಟೆಸ್ಟ್ ಮಾಡ್ತೀವಿ. ಪೇಸಾ ಟೆಸ್ಟಲ್ಲಿ ಏನಾಗುತ್ತೆ ಅಂದರೆ, ನಮ್ಮದೇನು ಅಂಡಾಶಯ ಇರುತ್ತೆ ಅದರಲ್ಲಿ ಮೇಲಿನ ಭಾಗದಲ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು ಲಿಕ್ವಿಡ್ ತೆಕ್ಕೊಂಡ್ಬಿಟ್ಟು ಅದನ್ನು ಮೈಕ್ರೋಸ್ಕೋಪಲ್ಲಿ ಸ್ಟಡಿ ಮಾಡ್ತಾರೆ. ಅಲ್ಲಿ ಏನಾದರೂ ಡೆಡ್ ಸೆಲ್ಸ್ ಇದೆಯಾ, ಅರ್ಧಂಬರ್ಧ ಬೆಳೆದಿರೋದು ಇದೆಯಾ, ಅಥವಾ ಅವಕ್ಕೆ ಬೆಳೆಯೋಕ್ಕೆ ಸರಿಯಾದ ಅಲ್ಲಿ ಮೀಡಿಯಾ ಇದೆಯಾ ಇಲ್ವಾ, ಅಂದರೆ ಸರಿಯಾದ ಎನ್ವೈರ್ಮೆಂಟ್ ಇದೆಯಾ ಇಲ್ವಾ, ಅದನ್ನೆಲ್ಲ ರಿಪೋರ್ಟ್ಸ್ ಕೊಡ್ತಾರೆ. ಬೈ ಚಾನ್ಸ್ ಪೇಸಾನಲ್ಲೂ ಝೀರೋ ಕೌಂಟ್ ಇತ್ತು ಅಂದರೆ ಅಲ್ಲೂ ಕೂಡ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಟೇಸಾ ಅಂತ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಅಂಡಾಣು ಏನಿರುತ್ತೆ, ಅಂಡಾಶಯ ಏನಿರುತ್ತೆ, ಮುಂಚೆ ಪೇಸಾನಲ್ಲಿ ಇಲ್ಲಿಂದ ಒಂದು ನೀಡಲ್ ಹಾಕ್ಬಿಟ್ಟು ಲಿಕ್ವಿಡ್ ತೆಕ್ಕೊಳ್ತಾರೆ. ಟೇಸಾನಲ್ಲಿ ಏನು ಮಾಡ್ತಾರೆ, ಅಂಡಾಶಯದ ಒಂದು ಭಾಗ, ಒಂದು ಚಿಪ್ ತೆಕ್ಕೊಂಡ್ಬಿಟ್ಟು ಅಲ್ಲಿ ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನೇಷನ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ನಮಗೆ ಅಂದರೆ, ಎಸ್ ಅಲ್ಲಿ ಸ್ಪರ್ಮೆಟೈಡ್ಸ್ ಇದೆ, ಅಲ್ಲಿ ಅನ್ಗ್ರೋನ್ ಸ್ಪರ್ಮ್ಸು ಇದೆ, ಬಟ್ ಅವು ಗ್ರೋ ಆಗ್ತಾ ಇಲ್ಲ, ಅವಕ್ಕೆ ಬೆಳೆಯೋಕ್ಕೆ ಅಲ್ಲಿ ಬೆಳೀತಾ ಇಲ್ಲ, ಸರಿಯಾಗಿ ಬೆಳೀತಾ ಇಲ್ಲ, ಅಲ್ಲಿ ಸರಿಯಾದ ವಾತಾವರಣ ಇಲ್ಲ ಅಂತ ರಿಪೋರ್ಟ್ಸ್ ಬಂದುಬಿಡುತ್ತೆ. ಅಷ್ಟು ಬಂದಾಗೂ ಕೂಡ ನಿಮಗೆ IVF ಸೆಂಟರ್ಗಳಲ್ಲಿ ಬೇರೆ ಡಾಕ್ಟ್ರು ಹೇಳೋದು ಒಂದೇ, ನಿಮಗೆ ಮಕ್ಕಳಾಗೋದಿಲ್ಲ ಅಂತ. ಬಟ್ ನಾನು ಹೇಳ್ತಾ ಇರೋದು ಅದರ ಎಕ್ಸಾಂಪಲ್ ಯಾಕೆ ಅಂದರೆ, ಅಲ್ಲಿ ಏನು ಟೇಸಾ ಮಾಡಿದ ಮೇಲೆ ನಿಮ್ಮದು ಅಂಡಾಶಯದಲ್ಲಿ ಎಲ್ಲಿ ನಮ್ಮದು ಸ್ಪರ್ಮಲ್ಲಿ ಬೆಳೆದೇ ಇರೋ ಸ್ಪರ್ಮ್ ಇದೆ ಅಂತ ಒಂದು ನಮಗೆ ರಿಪೋರ್ಟ್ ಬರುತ್ತಲ್ವ, ಅದನ್ನು ಬೆಳೆಯೋಕ್ಕೆ ಕೊಡ್ತಕ್ಕಂಥ ಔಷಧಿಯಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನಾವು ಎಲ್ಲಿ ಸ್ಪರ್ಮ್ ಬೆಳೆದೇ ಡೆತ್ ಆಗ್ತಾ ಇದೆ ಅದರದ್ದು, ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸೊ ನಮ್ಮಲ್ಲಿ ಶತಾಯಿನಲ್ಲಿ ಅಜೂಸ್ಪರ್ಮಿಯಾಗೆ ಬೇರೆ ಟ್ರೀಟ್ಮೆಂಟು, ಒಲಿಗೋಸ್ಪರ್ಮಿಯಾಗೆ ಬೇರೆ ಟ್ರೀಟ್ಮೆಂಟು, ಅಸ್ಥಿನೋ ಒಲಿಗೋಸ್ಪರ್ಮಿಯಾಗೆ ಬೇರೆ ಟ್ರೀಟ್ಮೆಂಟು. ಸೊ ಇದಕ್ಕೆ ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ಚಿಕಿತ್ಸೆ ಇದೆ. ಯಾಕಂದರೆ ಯಾವಾಗ ಅವು ಝೀರೋ ಕೌಂಟ್ ಬರ್ತಾ ಇದೆ, ಅದು ಅಂಡಾಶಯದಲ್ಲಿ ಬೆಳೀತಾನೆ ಇಲ್ಲ ಅಂದಾಗೆ
ಅದಕ್ಕೆ ನಾವು ಒಳ್ಳೆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಅವಾಗೆ ನ್ಯಾಚುರಲಾಗಿ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಅಲ್ಲಿ ಬೆಳೆದು ಆಚೆ ಬರ್ತಾ ಇದೆ, ಬಟ್ ಅವು ಸರಿಯಾಗಿ ಬೆಳೆದಿಲ್ಲ, ಅವು ಕೌಂಟು ಕೂಡ ಕಡಿಮೆ ಇದೆ ಅಂದರೆ ಅದಕ್ಕೆ ಬೇರೆ ಥರ ಚಿಕಿತ್ಸೆನೇ ಇದೆ. ಅದರಿಂದ ಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದ್ರದ್ದು ಮೊಟಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಶೋರ್ಟಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಪುರುಷರಲ್ಲಿ ವೀರ್ಯಾಣುವಿನ ತೊಂದರೆಗೆ ಬರ್ತಕ್ಕಂಥ ಒಂದು ತೊಂದರೆಗೆ ಆಯುರ್ವೇದದಲ್ಲಿ ಮಾತ್ರ ಚಿಕಿತ್ಸೆ ಉಂಟು. ಅದು ನಾವು ಇಷ್ಟು ವರ್ಷದಿಂದ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ತಾವು ಸ್ಲೈಡ್ಸ್ ಬರ್ತಾ ಇದೆಲ್ಲ ನೋಡ್ತಾ ಇರ್ಬೋದು. ಎಷ್ಟೊಂದು ಜನರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಏನು ಕೌಂಟ್ ಇತ್ತು, ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಏನು ಕೌಂಟ್ ಆಯಿತು, ಟ್ರೀಟ್ಮೆಂಟ್ ಮುಂಚೆ ಎಷ್ಟು ಮೊಟಿಲಿಟಿ ಇತ್ತು, ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಎಷ್ಟು ಮೊಟಿಲಿಟಿ ಇನ್ಕ್ರೀಸ್ ಆಯಿತು ಅಂತ. ತುಂಬ ಜನ 5 IVF ಫೇಲ್ ಆಗಿ 7 IVF ಫೇಲ್ ಆಗಿರೋರು ಕೂಡ ನಮ್ಮ ಹತ್ರ ಬಂದು ಚಿಕಿತ್ಸೆ ತೊಗೊಂಡ್ಮೇಲೆ 3 ಮಕ್ಕಳಾಗಿದೆ ಅವರಿಗೆ. ಸೊ ತಮಗೇನಾದರೂ ವೀರ್ಯಾಣುವಿನ ಸಮಸ್ಯೆಯಿಂದ ತೊಂದರೆ ಆಗ್ತಾಯಿದ್ರೆ ಹೆದರ್ಕೊಳ್ಳೇಬೇಡಿ. ಬೈ ಚಾನ್ಸ್ ಇನ್ನೂ ಏನು ಟ್ರೀಟ್ಮೆಂಟ್ ಶುರು ಮಾಡಿಲ್ಲ, ಹೆದರ್ಕೊಂಡು ಮನೇಲಿ ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ತೊಂದರೆನ ಫೇಸ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಏನಾದರೂ ತಾವು ನೋಡಿದರೆ ಪ್ಲೀಸ್ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದೆಲ್ಲ ರಿಪೋರ್ಟ್ಸ್ ಕೊಟ್ಟು ಕಳಿಸಿ. ಆನ್ಲೈನ್ ಕನ್ಸಲ್ಟೇಷನ್ ಒಂದು ಫಿಕ್ಸ್ ಮಾಡಿ ನಮ್ಮ ಡಾಕ್ಟ್ರ್ ಕನ್ಸಲ್ಟ್ ಮಾಡಿಬಿಟ್ಟು ನಿಮಗೆ ಕ್ಲೀನಾಗಿ ಗೈಡ್ ಮಾಡ್ತಾರೆ, ಅದನ್ನು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಏನೇನು ಮಾಡಬೇಕು ಅಂತ. ಬೈ ಚಾನ್ಸ್ ಅದರಲ್ಲಿ ನಮಗೆ ರೆಗ್ಯುಲರ್ ಸೆಮೆನ್ ಅನಾಲಿಸಿಸಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಪೇಸಾ ಟೆಸ್ಟು ಮಾಡಿಬಿಟ್ಟೇ ರಿಪೋರ್ಟ್ಸ್ ಕಳಿಸಿ. ನಮಗೆ ಪೇಸಾನಲ್ಲೂ 0 ಕೌಂಟ್ ಇದೆ ಅಂತ ಗೊತ್ತಾದರೆ ಪ್ಲೀಸ್ ಟೇಸಾ ಮಾಡಿಬಿಟ್ಟು ಕಳಿಸಿ. ಅವಾಗ ನಮಗೇನಾಗುತ್ತೆ, ನಿಮಗೆ ಹೆಚ್ಚಿಗೆ ಕ್ವಶನ್ ಕೇಳೋದಿರಲ್ಲ, ನಮಗೆ ಸಡನ್ನಾಗಿ ನಿಮಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ಬಿಡುತ್ತೆ. ಫೋನಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಇದ್ದಂಗೆ ಆ ಪ್ರಾಬ್ಲಮ್ ನಿಮಗೆ ಯಾಕೆ ಬಂತು ಅಂತ ಕಂಡುಹಿಡಿಯೋಕ್ಕೆ ನಾವು ತುಂಬ ಟ್ರೈ ಮಾಡ್ತೀವಿ. ಆವಾಗ ಏನಾಗುತ್ತೆ, ಎದರಿಂದ ಬಂತು ಅಂತ ಅದನ್ನು ಬ್ರೇಕ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ರಿಸಲ್ಟ್ ಭಾಳ ಫಾಸ್ಟಾಗಿ ಸಿಗುತ್ತೆ. ಇದಿಷ್ಟೇ ಕಾರಣದಿಂದ ನಾನು ಇಷ್ಟೆಲ್ಲ ರಿಪೋರ್ಟ್ಸ್ ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಒಂದು ಮಾತ್ರ ಹೇಳ್ತೀನಿ, ವೀರ್ಯಾಣುವಿನ ಸಮಸ್ಯೆ ಇದ್ದರೆ ಯಾವುದೇ ಥರ ಯಾವುದೇ ಲೆವೆಲಲ್ಲಿ ಪ್ರಾಬ್ಲಮ್ ಇರಲಿ, ಖಂಡಿತವಾಗಿ ಅದಕ್ಕೆ ಖಚಿತವಾದ ಚಿಕಿತ್ಸೆ ನಮ್ಮ ಶತಾಯುನಲ್ಲಿದೆ. ಬರೀ ತಾವು ಮಾಡಬೇಕಾಗಿರೋದು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ರಿಪೋರ್ಟ್ಸ್ ಕಳಿಸಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಇದಕ್ಕೆ ಏನು ಆಹಾರ ವಿಹಾರದಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೋದಾ ಅಂತ ಖಂಡಿತವಾಗೂ ಮಾಡ್ಬೋದು. ಯಾಕಂದರೆ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು ಬಾಡಿನಲ್ಲಿ ಅಂದರೆ, ಸಿಂಪಲ್ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಆ್ಯಸಿಡಿಕ್ ಲೆವೆಲ್ ಅಂದರೆ ಅಗ್ನಿ ಜಾಸ್ತಿ ಆದರೆ, ಹೀಟ್ ಜಾಸ್ತಿ ಆದರೆ ಸ್ಪರ್ಮ್ ಸಾಯ್ತಾ ಹೋಗುತ್ತೆ. ಸೊ ಆದಷ್ಟು ಹೀಟ್ ಕಡಿಮೆ ಮಾಡ್ತಕ್ಕಂಥ ಆಹಾರ ವಿಹಾರಗಳು ತೊಗೊಂಡ್ರೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹಾಲು, ಬಾದಾಮಿ, ಗೋಡಂಬಿ, ಪಿಸ್ತಾ ಇರ್ಬೋದು, ಕಲ್ಲು ಸಕ್ಕರೆ, ಆಮೇಲೆ ಬಾಳೆಹಣ್ಣು, ಇಂಥದ್ದೆಲ್ಲ ತುಪ್ಪ ಚೆನ್ನಾಗಿ ದಿವಸ ಊಟದಲ್ಲಿ ತಾವು ತಿಂತು ಅಂತಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಆಲ್ರೆಡಿ ಅಜೂಸ್ಪರ್ಮಿ ಎಲ್ಲ ಇದ್ದರೆ ಬರೀ ಆಹಾರ ವಿಹಾರದಲ್ಲಿ ಸರಿ ಹೋಗೋದಿಲ್ಲ. ಸೊ ಆದಷ್ಟು ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಎಷ್ಟೊಂದು ಜನ ಕೇಳ್ತಾರೆ ಎಷ್ಟು ದಿವಸ ಆಗುತ್ತೆ ಇದಕ್ಕೆ ಅಂತ. ನಾನು ಅಜೂಸ್ಪರ್ಮಿಯಾನಲ್ಲಿ ನೋಡಿದ್ದೀನಿ 3 ಮಂತ್ಸಿಂದ 6 ಮಂತ್ಸಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ತುಂಬ ರೇರ್ ಕೇಸು, ಕೆಲವರಿಗೆ 9 ತಿಂಗಳವರೆಗೆ ಹೋಗುತ್ತೆ. ಅದು ಬಿಟ್ಟರೆ ಖಂಡಿತವಾಗಿಯೂ ನಿಮ್ದು ಏನೇ ರಿಪೋರ್ಟ್ಸ್ ಇದ್ರೂ ಸಂಕೋಚ ಇಲ್ಲದೇ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ, ನಿಮಗೆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಆಮೇಲೆ ಎಷ್ಟೊಂದು ಸರಿ ತಮಗೆ ಇಲ್ಲಿಗೆ ಬರಬೇಕಾಗಿಲ್ಲ, ನಿಮಗೆ ಕೊರಿಯರ್ ಮಾಡ್ತೀವಿ ಮೆಡಿಸಿನು. ಯಾಕಂದ್ರಲ್ಲಿ ಫರ್ಟಿಲಿಟಿ ಡಿಟಾಕ್ಸ್ ಅಂತ ಇದೆ, ಆ ಡಿಟಾಕ್ಸ್ ಕಿಟ್ ಕೂಡ ನಿಮ್ಮ ಮನೆಗೆ ಕಳಿಸ್ತೀವಿ. ತಾವು ಮನೆಯಲ್ಲೇ ಇದ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಬೋದು. ಕಾನ್ಫಿಡೆನ್ಷಿಯಲ್ ಇರುತ್ತೆ, ನಿಮ್ದು ಯಾರಿಗೂ ಹೆಸರು ಗೊತ್ತಾಗೋದಿಲ್ಲ, ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದು ಗೊತ್ತಾಗಲ್ಲ, ಜಸ್ಟ್ ನಿಮಗೆ ರಿಸಲ್ಟ್ ಸಿಗುತ್ತೆ, ಮಗು ಆಗುತ್ತೆ. ಸೊ ಅಷ್ಟು ಕಾನ್ಫಿಡೆಂಟಾಗಿ ಟ್ರೀಟ್ಮೆಂಟ್ ಇರೋದರಿಂದ ಈ ವಿಡಿಯೋ ಏನಾದರೂ ತಾವು ನೋಡಿದರೆ ಸಂಕೋಚ ಇಲ್ಲದೇ ರಿಪೋರ್ಟ್ಸ್ ಕಳಿಸಿ ನೀವು ಆದಷ್ಟು ಬೇಗ ರಿಸಲ್ಟ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ
ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.